ಯೋಚನೆ ಮಾಡಿ, ನೀವು ಎಂದಿನಿಂದ ಬೆಳಗ್ಗೆ ಬೇಗ ಎದ್ದು ನಿಮ್ಮ ಆಫೀಸ್ಗೆ ನೀವು ಹೋಗ್ತೀರಾ. ನಿಮ್ಮ ಆಫೀಸ್ನಲ್ಲಿ ನೀವು ಕೂಡ ಎಲ್ಲರಂತೆ ನಾರ್ಮಲ್ ಎಂಪ್ಲಾಯ್ ಅಷ್ಟೇ. ನೀವು ಯಾರ ಜೊತೆಗೂ ಕೂಡ ಜಗಳ ಮಾಡ್ಕೊಳ್ಳೋದಾಗಿರಲಿ ಅಥವಾ ಯಾವುದೇ ವಿಷಯಕ್ಕೆ ಆರ್ಗ್ಯೂ ಮಾಡೋದಕ್ಕಾಗಿರಲಿ ನಿಮಗೆ ಇಷ್ಟ ಆಗಲ್ಲ. ಬೇಸಿಕಲಿ ಹೇಳ್ಬೇಕಂದ್ರೆ ನೀವು ಯಾರ ತಂಟೆಗೂ ಹೋಗೋದಕ್ಕೆ ಇಷ್ಟಪಡಲ್ಲ. ನಿಮ್ಮ ಪಾಡಿಗೆ ನೀವು ಇರ್ತೀರ. ಆದರೂ ಕೂಡ ಕೆಲವು ಎಂಪ್ಲಾಯೀಸ್ ಆಗಿರ್ಬೋದು ಅಥವಾ ನಿಮ್ಮ ಜೊತೆಗೆ ಕೆಲಸ ಮಾಡುವಂಥ ನಿಮ್ಮ ಸೀನಿಯರ್ ಆಫೀಸರ್ಸ್ ಆಗಿರ್ಬೋದು ನಿಮಗೆ ತೊಂದರೆ ಕೊಟ್ಟೇ ಕೊಡ್ತಾರೆ. ಬಟ್ ಸ್ಟಿಲ್ ನೀವು ಯಾವತ್ತೂ ಕೂಡ ಅದರ ಬಗ್ಗೆ ಆ್ಯಕ್ಷನ್ ತೊಗೊಳೋದಿಲ್ಲ. ಬಟ್ ಒಂದು ದಿನ ನೀವು ಎಂದಿನಂತೆ ಆಫೀಸ್ಗೆ ಹೋದಾಗ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಎಫರ್ಟ್ ಮತ್ತು ನಿಮ್ಮ ಹಾರ್ಡ್ ವರ್ಕಿಂದ ನಿಮಗೆ ಪ್ರಮೋಷನ್ ಆಗಿದೆ ಅಂತ, ಅದು ಕೂಡ CEO ಪೋಸ್ಟ್ಗೆ. ಇವಾಗ ನಿಮಗೆ ಪವರ್ ಇದೆ ಮತ್ತು ಇದೇ ಪವರ್ನ ಜೊತೆಯಲ್ಲಿ ನಿಮ್ಮನ್ನು ನೀವು ಚೇಂಜ್ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಕೂಡ ಇದೆ. ಆದರೆ ನಿಮ್ಮನ್ನು ನೀವು ಚೇಂಜ್ ಮಾಡ್ಕೊಳ್ಳೋದಕ್ಕೋಸ್ಕರ ನೀವು ಕೆಲವು ಚಾಯ್ಸ್ ಮಾಡಬೇಕಾಗತ್ತೆ. ಮತ್ತು ನಿಮಗೆ ಚಾಯ್ಸ್ ಮಾಡೋದಕ್ಕೆ 2 ಆಪ್ಷನ್ ಕೂಡ ಇರುತ್ತೆ. ಒಂದು ಕರುಣೆ, ಇನ್ನೊಂದು ಕ್ರೂರತನ. ಇವೇನನ್ನು ಆಯ್ಕೆ ಮಾಡ್ತೀರಾ? ನಿಮ್ಮ ಆಫೀಸ್ನಲ್ಲಿ ನಿಮ್ಮನ್ನು ಇದುವರೆಗೂ ಯಾವ ರೀತಿಯಲ್ಲಿ ಟ್ರೀಟ್ ಮಾಡಿದರೋ ಅದನ್ನೆಲ್ಲ ಮರೆತು ಅವರನ್ನೆಲ್ಲ ಕರುಣೆಯಿಂದ ಟ್ರೀಟ್ ಮಾಡ್ತಿರೋ, ಅಥವಾ ನಿಮ್ಮನ್ನು ಅವರು ಯಾವ ರೀತಿಯಲ್ಲಿ ಟ್ರೀಟ್ ಮಾಡಿದರೋ ಅದೇ ಥರ ನೀವು ಕೂಡ ಅವರನ್ನು ಟ್ರೀಟ್ ಮಾಡ್ತೀರಾ? ನಾವು ಹಿಸ್ಟ್ರಿನಲ್ಲಿ ನೋಡೋದಾದರೆ ಇದುವರೆಗೂ ಯಾರೆಲ್ಲ ಪವರ್ಫುಲ್ ವ್ಯಕ್ತಿಗಳು ಬಂದು ಹೋಗಿದ್ದಾರೆ ಅವರಲ್ಲಿ ಭಾಳಷ್ಟು ಜನ ಕ್ರೂರತನವನ್ನೇ ಆಯ್ಕೆ ಮಾಡಿದ್ದಾರೆ. ಇವ್ರು ಯಾರು ಕೂಡ ಪವರ್ಫುಲ್ ವ್ಯಕ್ತಿ ಆಗೋದಕ್ಕೂ ಮುಂಚೆ ಒಳ್ಳೆಯವರೇ ಆಗಿದ್ರು. ಆದರೆ ಯಾವಾಗ ಅವ್ರ ಕೈಯಲ್ಲಿ ಪವರ್ ಸಿಗುತ್ತೋ ಆವಾಗಿಂದ ಅವ್ರು ಚೇಂಜ್ ಆಗ್ತಾರೆ. ಒಬ್ಬ ಒಳ್ಳೆಯ ವ್ಯಕ್ತಿ ಯಾಕೆ ಕೆಟ್ಟವನಾಗ್ತಾನೆ? ಹೋಲಿ ಹಬ್ಬ ಗೆಳೆತನ ಮತ್ತು ಪ್ರೀತಿಯನ್ನು ಹಂಚುವ ಹಬ್ಬ. ಮನುಷ್ಯನ ಕೆಟ್ಟತನವನ್ನು ಅಳಿಸಿ ಒಳ್ಳೆತನವನ್ನು ಹೆಚ್ಚಿಸುವಂತಹ ಹಬ್ಬ ಇದು. ಇದೇ ಹಬ್ಬದ ದಿನ ಕೆಲವು ಜನ ಅವರ ಕೆಟ್ಟ ಮುಖಗಳನ್ನು ತೋರಿಸ್ತಾರೆ. ಒಂದು ಗುಂಪಿನಲ್ಲಿ ಆಡುವಂಥ ಹಬ್ಬ ಇದು. ಇದೇ ಗುಂಪಿನಲ್ಲಿ ಕೆಲವು ಜನ ಸೇರಿಕೊಂಡು ಬಣ್ಣ ಹಚ್ಚುವ ನೆಪದಲ್ಲಿ ಹುಡುಗಿಯರನ್ನು ಅನ್ಅಪ್ರಾಪ್ರಿಯೇಟ್ ಆಗಿರ್ತಾರೆ. ಹೋಲಿ ಟೈಮಲ್ಲಿ ಇದ್ರ ಬಗ್ಗೆ ನೀವು ನ್ಯೂಸಲ್ಲಿ ನೋಡೇ ಇರ್ತೀರ. ಗುಂಪಿನಲ್ಲಿದ್ದಾಗ ಒಬ್ಬ ಮಾರಾಲಿಟಿ ಫಾಲೋ ಮಾಡುವ ವ್ಯಕ್ತಿ ಕೂಡ ಚೇಂಜ್ ಆಗ್ತಾನೆ. ಯಾಕಂತ ಗೊತ್ತಾ? ಗುಂಪಿನಲ್ಲಿದ್ದಾಗ ಯಾರು ಏನೇ ಮಾಡಿದರೂ ಕೂಡ ಗೊತ್ತಾಗಲ್ಲ ಅನ್ನೋ ಕಾರಣಕ್ಕೆ. ಜಗತ್ತಿನಲ್ಲಿ ನಡೆಯುವಂಥ ಪ್ರತಿಯೊಂದು ಹಬ್ಬ ಕೂಡ ನಡೆಯೋದು ಗುಂಪಿನಲ್ಲೇ. ಆದರೆ ಇದೇ ಗುಂಪಿನಲ್ಲಿ ಕ್ರೈಮ್ ಕೂಡ ನಡೆಯುತ್ತೆ. ಯಾರೋ ಕೆಲವರು ಮಾಡುವಂಥ ಕೆಟ್ಟ ಕೆಲಸಕ್ಕೆ ನಮ್ಮ ಭಾರತದ ಹಬ್ಬಗಳನ್ನು ನಮ್ಮ ಮನೆಯ ಹೆಣ್ಣು ಮಕ್ಕಳೇ ಸೆಲೆಬ್ರೇಟ್ ಮಾಡೋದಕ್ಕೆ ಸೇಫ್ ಫೀಲ್ ಮಾಡ್ತಾ ಇಲ್ಲ. ಮಹಾಭಾರತದಲ್ಲಿ ಬರುವಂತಹ ಕರ್ಣನ ಬಗ್ಗೆ ನಿಮಗೆ ಗೊತ್ತೇ ಇದೆ. ಯಾವಾಗ ಕುಂತಿಗೆ ಸೂರ್ಯನಿಂದ ಕರ್ಣ ಜನಿಸ್ತಾನೋ ಅಂದೇ ಕುಂತಿ ಕರ್ಣನನ್ನು ತ್ಯಜಿಸ್ತಾಳೆ. ಕುಂತಿ ತ್ಯಜಿಸಿದ ಕರ್ಣ ಅಧೀರ ಮತ್ತು ರಾಧೆಗೆ ವರವಾಗಿ ಬರ್ತಾನೆ. ಅಧೀರ ಮತ್ತು ರಾಧೆಗೆ ಕರ್ಣ ದತ್ತು ಮಗ ಆದರೂ ಕೂಡ ಅವನನ್ನು ಪ್ರೀತಿಯಿಂದ ನೋಡ್ಕೊತಾರೆ. ಕರ್ಣನಿಗೆ ಎಲ್ಲ ಸಾಮರ್ಥ್ಯ ಇದ್ದರೂ ಕೂಡ ಕರ್ಣ ಒಬ್ಬ ಕೆಳಜಾತಿಯವನು ಅನ್ನೋ ಕಾರಣದಿಂದ ಅವನಿಗೆ ಬೇಕಾದ ಗೌರವ ಅವನಿಗೆ ಸಿಗಲ್ಲ. ಆದರೆ ಯಾವಾಗ ದುರ್ಯೋಧನನಿಗೆ ಕರ್ಣನ ಸಾಮರ್ಥ್ಯದ ಬಗ್ಗೆ ಗೊತ್ತಾಗುತ್ತೋ ದುರ್ಯೋಧನ ಕರ್ಣನನ್ನು ತನ್ನ ಗೆಳೆಯನನ್ನಾಗಿ ಮಾಡ್ಕೊತಾನೆ. ಚಿಕ್ಕ ವಯಸ್ಸಿನಿಂದ ತನ್ನ ಜೀವನಕ್ಕೆ ಬೆಲೆ ಇಲ್ಲ ಅಂತ ಅಂದ್ಕೊಂಡಿದ್ದ ಕರ್ಣ ಯಾವಾಗ ದುರ್ಯೋಧನ ತನ್ನನ್ನು ಸ್ನೇಹಿತನನ್ನಾಗಿ ಮಾಡ್ಕೊತಾನೋ ಅಂದಿನಿಂದ ದುರ್ಯೋಧನನಿಗೆ ತುಂಬಾನೇ ನಿಯತ್ತಾಗಿ ಇರ್ತಾನೆ. ಕರ್ಣ ದುರ್ಯೋಧನನ ಮೇಲೆ ಇಟ್ಟಂತ ನಿಯತ್ತು ಯಾವ ಲೆವೆಲಿಗೆ ಹೋಗುತ್ತೆ ಅಂತ ಅಂದರೆ, ದುರ್ಯೋಧನ ಯಾವುದೇ ಕೆಟ್ಟ ಕೆಲಸ ಮಾಡಿದರೂ ಕೂಡ ಕರ್ಣ ಆತನ ಸಾಥನ್ನು ನೀಡ್ತಾನೆ. ಒಬ್ಬ ವ್ಯಕ್ತಿಗೆ ನಿಯತ್ತಾಗಿರೋದು ಒಳ್ಳೆಯದೇ, ಆದರೆ ನಿಯತ್ತಾಗಿ ಇರೋ ಕಾರಣಕ್ಕೋಸ್ಕರ ಅವರು ಹೇಳೋ ಪ್ರತಿಯೊಂದು ಮಾತನ್ನು ಕೇಳೋದು ತಪ್ಪಾಗತ್ತೆ. ಒಂದು ವೇಳೆ ಇದೇ ಥರ ಬೇರೆಯವರಿಗೆ ನಿಯತ್ತಾಗಿದ್ದರೆ ನಿಮ್ಮ ಮಾರಾಲಿಟಿನ ನೀವು ಕಳ್ಕೊತೀರ. ಅದಕ್ಕೆ ಸ್ವಲ್ಪ ಚೇಂಜ್ ಆಗೋದು ತಪ್ಪಲ್ಲ. ಮನುಷ್ಯ ತನ್ನ ಜೀವನದಲ್ಲಿ ಬೆಳಿಬೇಕು ಅಂದರೆ ಚೇಂಜ್ ಆಗಲೇಬೇಕು. ಹಂಗಂತ ನೀವು ಬೇರೆಯವ್ರ ಮಾತು ಕೇಳಿ ಚೇಂಜ್ ಆದರೆ ನಿಮಗೆ ನೀವೇ ನಿಯತ್ತಾಗಿಲ್ಲ. ಇನ್ನು ಬೇರೆಯವರಿಗೆ ನಿಯತ್ತಾಗಿದ್ದರೆ ಏನು ಪ್ರಯೋಜನ? ನಿಮ್ಮ ಲೈಫ್ನ ನೀವು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಚಾಯ್ಸ್ನ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ನೀವೇ ಹೇಳಿ, ನೀವು ಏನನ್ನು ಚೂಸ್ ಮಾಡ್ತೀರಾ? ಕರುಣೆನೋ ಅಥವಾ ಕ್ರೂರತನನೋ?